ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ಸಂಕ್ರಾಂತಿ ಹಬ್ಬ ಮತ್ತು ನನ್ನ ಹಸ್ಬೆಂಡ್ ಬರ್ಡೇ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜನವರಿ 14ನೇ ತಾರೀಕು ಮತ್ತು 15ನೇ ತಾರೀಕು ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಬರುತ್ತೆ. ಅಂದರೆ 14ನೇ ತಾರೀಕು ಬರುತ್ತೆ, ಇಲ್ಲಾಂದರೆ 15ನೇ ತಾರೀಕು ಬರುತ್ತೆ. ಈ ವರ್ಷ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಇತ್ತು. ಬಟ್ 14ನೇ ತಾರೀಕು ನನ್ನ ಹಸ್ಬೆಂಡ್ದು ಬರ್ಡೇ. ಸೊ ತುಂಬ ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ಯಾರಿಗೂ ಕೂಡ ಅಷ್ಟು ಮನಸ್ಸು ಚೆನ್ನಾಗಿರಲಿಲ್ಲ, ಸೆಲೆಬ್ರೇಷನ್ ಮೂಡ್ ಅಂತೂ ಇರಲೇ ಇಲ್ಲ. ಸೊ ಆದ್ರೂ ಇರಲಿ, ಪರವಾಗಿಲ್ಲ, ನಾವೇ ಸ್ವಲ್ಪ ಖುಷಿಯಾಗಿರೋಣ ಅಂತ ಹೇಳಿ ಇಲ್ಲಿ ತುಂಬ ಸಿಂಪಲ್ಲಾಗೆ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಷಯ ಏನಂದರೆ, ನಾನು ಮದುವೆ ಆಗಿ 15 ವರ್ಷ ಆಯಿತು. ಈ 15 ವರ್ಷದಲ್ಲಿ ಯಾವ ವರ್ಷವೂ ಕೂಡ ನನ್ನ ಹಸ್ಬೆಂಡ್ಗೆ ನಾನು ಬಟ್ಟೆನ ಕೊಡಿಸೋದನ್ನು ಮಿಸ್ ಮಾಡಿಲ್ಲ. ಬಟ್ ಈ ವರ್ಷ ಅವ್ರಿಗೆ ಬಟ್ಟೆ ಕೂಡ ಕೊಡಿಸಿಲ್ಲ. ಅವರಷ್ಟು ಬೇಜಾರು ಮಾಡ್ಕೊಳ್ಳಿಲ್ಲ, ಅವ್ರಿಗೇನು ಫೀಲ್ ಇರಲಿಲ್ಲ. ಬಟ್ ನನಗೆ ತುಂಬ ಬೇಜಾರಾಯಿತು. ನಾನು ತುಂಬ ಫೀಲ್ ಮಾಡಿಕೊಂಡೆ ಬಟ್ಟೆ ಕೊಡಿಸಿಲ್ಲ ಅಂತ. ಬಟ್ ಇದಕ್ಕೆ ಮುಂಚೆನೇ ಬಟ್ಟೆನ ಅವ್ರಿಗೆ ಕೊಡಿಸಿದ್ದೆ, ಬಟ್ ಎಲ್ಲ ಬಟ್ಟೆನೂ ಯೂಸ್ ಮಾಡಿಬಿಟ್ಟಿದ್ರು. ನಂತರ ಇದೊಂದು ಶರ್ಟ್ ಇತ್ತು, ಇದನ್ನೇ ಹಾಕ್ಕೊಂಡು ಜಾಸ್ತಿ ಸರಿ ಏನು ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಇದೇ ಡ್ರೆಸ್ನ ವೇರ್ ಮಾಡಿದ್ರು. ನಾವು ಕೂಡ ಸುಮ್ಮನೆ ಹಾಗೆ ಸಿಂಪಲ್ಲಾಗೇ ಡ್ರೆಸ್ ಎಲ್ಲ ಹಾಕ್ಕೊಂಡು 3 ಜನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಸಿಂಪಲ್ಲಾಗೆ, ಏನಂತ ಗೊತ್ತಿಲ್ಲ. ಕೇಕ್ ಜೊತೆ ಒಂದು ಸ್ಪಾರ್ಕಲ್ ಕ್ಯಾಂಡಲ್ ಕೊಟ್ಟಿದ್ದರು, ಅದು ಕೂಡ ಯಾಕೋ ಹತ್ತಲೇ ಇಲ್ಲ. ಸ್ವಲ್ಪ ಬೇಜಾರಾಯಿತು. ಬಟ್ ಕೇಕ್ ತುಂಬ ಚೆನ್ನಾಗಿತ್ತು. ನಾವು ಯಾವಾಗ್ಲೂ ಅಷ್ಟೇ ರಾಯಲ್ ವಾರಿಯರಲ್ಲೇ ನಾವು ಕೇಕ್ನ ತರೋ ಅಂಥದ್ದು. ತುಂಬ ಚೆನ್ನಾಗಿರುತ್ತೆ ಕೇಕ್ ಮಾತ್ರ. ಮೇಲ್ಗಡೆ ಸ್ವಲ್ಪ ನಾವು ಕೊಟ್ಟಿರೋ ಡಿಸೈನ್ ಏನಾರ ಆಚೆ ಈಚೆ ಆದ್ರೂ ಕೇಕ್ ಮಾತ್ರ ತುಂಬ ಫ್ರೆಶ್ಶಾಗಿ, ತುಂಬ ಜ್ಯೂಸಿಯಾಗಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಹಸ್ಬೆಂಡ್ ಬರ್ಡೇ ಆಯಿತು. ನಂತರ ಇದು ಬೆಳಿಗ್ಗೆನೇ ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ದೇವ್ರ ಪೂಜೆ ಎಲ್ಲನೂ ಎಳ್ಳೆಲ್ಲ ಇಟ್ಟು ಪೂಜೆ ಮಾಡಿರೋ ಅಂಥದ್ದು. ನಂತರ ನಾನು ಯಾವುದೇ ಸಂಕ್ರಾಂತಿ ಹಬ್ಬದ ಕ್ಲಿಪ್ಪಿಂಗ್ನೆಲ್ಲ ನಾನು ತೊಗೊಂಡಿಲ್ಲ. ಜಸ್ಟ್ ನನ್ನ 1-2-3 ಫ್ರೆಂಡ್ಸ್ಗೆ ಇಲ್ಲಿ ಎಳ್ಳು ಬೀರಿದ್ದಿರ್ಬೋದು, ಇಲ್ಲ ನಮ್ಮ ಮನೆಗೆ ಬಂದವರು ಹೇಳ್ಕೊಟ್ಟಿದ್ದಿರ್ಬೋದು ಅಷ್ಟೇ. ನಾನು ಅದನ್ನೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಂತರ ಇಲ್ಲಿ ನಾವು ಚನ್ನಪಟ್ಟಣದಲ್ಲಿರೋ ಅಂಥ ಚಾಮುಂಡೇಶ್ವರಿ ಟೆಂಪಲ್ಗೆ ನಾವು ಇಲ್ಲಿ ಬಂದಿದ್ದೀವಿ, ಗೌಡ್ಗೆರೆಯಲ್ಲಿ. ಸೊ ತುಂಬ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ನಾನು ಇದಕ್ಕೂ ಮುಂಚೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನೋ ಇಲ್ವಾ ನನಗೆ ನೆನಪಿಲ್ಲ. ನಾವು ಒಂದು 4 ವಾರ ಹಂಗೆ ಹೋಗಿದ್ವಿ. 5ನೇ ವಾರದಿಂದ ನಮಗೆ ಹೋಗೋಕ್ಕೆ ಆಗಿರಲಿಲ್ಲ, ತುಂಬ ದಿನದಿಂದ. ಸೊ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಕೂಡ ರಜಾ ಹಾಕಿದ್ರಿಂದ ಸರಿ ಒಂದು ಸರಿ ವಿಸಿಟ್ ಮಾಡೋಣ, ಸ್ವಲ್ಪ ನಮಗೂ ಪಾಸಿಟಿವ್ ಆಗಿ ಅನಿಸ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಚಾಮುಂಡೇಶ್ವರಿ ಗೌಡ್ಗೆರೆಯಲ್ಲಿ ಬಂದಿದ್ವಿ. ನಾವಂದರೆ ಯಾವಾಗ್ಲೂ ಬೆಳಗ್ಗೆ ಹೋಗ್ತಾಯಿದ್ವಿ, ಬಟ್ ಸಂಜೆ ಬಂದಿದ್ವಿ ನಾವು ಈ ಟೆಂಪಲ್ಗೆ. ನಂತರ ಇದು ನೋಡ್ತಾ ಇದ್ದೀರಲ್ಲ, ಅದು ಮುಗಿದ ಮೇಲೆ ನಾವು ಇದು ಫೆಬ್ರವರಿಲಿ ಮಾಡ್ಕೊಂಡಿರೋ ಅಂಥ ಕ್ಲಿಪ್ಪಿಂಗು. ಇಲ್ಲಿ ನಿಮ್ಗೆ ನೋಡಿದ್ರೇ ಮೇ ಬಿ ಗೊತ್ತಾಗಿರುತ್ತೆ. ನಾವು ಇಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ಪಾದಯಾತ್ರೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಇಲ್ಲಿ ಹೋಗ್ತಾ ಇರೋವಂಥದ್ದು. ನಾವು ತಾಳ್ಬೆಟ್ಟದಿಂದ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ, ಹೊರಡ್ತಾ ಇದ್ದೀವಿ. ನಿಜವಾಗ್ಲೂ ಇದು ಎಷ್ಟು ಟಫಾಗಿತ್ತು ಅಂದರೆ ತುಂಬ ಟಫಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ನಡೆಯೋದು ಟಫಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ, ದೇವ್ರ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದೀನಿ. ನನ್ನ ಮಗಳಿಗೆ ಫುಲ್ಲು ವಾಮಿಟ್ ಶುರು ಆಗೋಯಿತು. ಒಂಥರ ಫುಡ್ ಪಾಯ್ಸನ್ ಥರ ಆಗಿ ಅವಳಿಗೆ ಫುಲ್ ವಾಮಿಟ್ ಮತ್ತು ಲೂಸ್ ಮೋಷನ್ ಎಲ್ಲ ಆಗೋಕ್ಕೆ ಶುರು ಆಯಿತು. ನಂತರ ನನ್ನ ಹಸ್ಬೆಂಡಿಗೆ ನೋಡಿದ್ರೆ ಅವ್ರಿಗೂ ಕೂಡ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಬಂದುಬಿಟ್ಟಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನು ನೋಡಿದ್ರೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಓಡಾಡೋದಕ್ಕೆ ರೆಡಿ ಆಗಿದ್ದೀನಿ. ನಂತರ ಬಂದು ನಮ್ಮಮ್ಮ ಬಂದುಬಿಟ್ಟು ಪರವಾಗಿಲ್ಲ, ದೇವ್ರಿಗೆ ತಪ್ಪು ಕಾಣಿಕೆ ಹಾಕ್ಬಿಟ್ಟು ಮುಂದಿನ ವರ್ಷ ಬರ್ತೀನಿ ಅಂತ ಅಂದ್ಕೊಳ್ಳಿವಂತೆ ಬಿಡು ಅಂತ ಹೇಳ್ತಾಯಿದ್ರು. ಬಟ್ ಗೊತ್ತಿಲ್ಲ, ನಾನು ಧೈರ್ಯ ಮಾಡಿ
ಈ ಯೂಟ್ಯೂಬಲ್ಲೇ ಮನೆಮದ್ದು ಏನು ಕೊಡಬೇಕು ಅಂತ ನಾನು ಚೆಕ್ ಮಾಡಿದಾಗ ಈರುಳ್ಳಿ ರಸ ಕೊಟ್ಟರೆ ಫುಡ್ ಪಾಯ್ಸನ್ ಏನೇ ಇದ್ದರೂ ಇಮಿಡಿಯೇಟ್ ಬೇಗ ಕಮ್ಮಿ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ನಿಜವಾಗ್ಲೂ ತುಂಬ ಬೇಗ ಚೆನ್ನಾಗಿ ವರ್ಕ್ ಆಯಿತು. ಅದಾದ ನಂತರ ಒಂದು 2 ಅವರ್ ರೆಸ್ಟ್ ಮಾಡಿ ನಂತರ ನಾವಿಲ್ಲಿ ಪಾದಯಾತ್ರೆಗೆ ಹೊರಟ್ವಿ. ನಾವು ಮಧ್ಯಾಹ್ನ ಒಂದು 2 ಗಂಟೆ ಹಂಗೆ ನಾವು ಮೈಸೂರು ಬಿಟ್ಟು ಅಲ್ಲಿ ಹೋಗಿ ತಲುಪೋ ಅಷ್ಟರಲ್ಲಿ 6 ಗಂಟೆ 6:30 ಆಗೋಯಿತು. ಬಟ್ ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ನೀವು ನೋಡ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ಜನ. ಅಲ್ಲಿ ಹೋಗ್ತಾ ಇದ್ದಂಗೆ ನಾವು ಒಂದು 7, 8, 9 ಗಂಟೆ ಅಷ್ಟೊತ್ತಿಗೆ ನಾವು ನಡೆಯೋಕ್ಕೆ ಶುರು ಮಾಡಿದ್ದು. ಕರೆಕ್ಟಾಗೆ 12:15, 1 ಗಂಟೆಗೆ ನಾವು ಬೆಟ್ಟನ ರೀಚ್ ಆದ್ವಿ. ಮತ್ತು ನಮಗೆ 1 ಗಂಟೆ ಅಷ್ಟೊತ್ತಿಗೆಲ್ಲ 1, 1:15, 1:30 ಅಷ್ಟರಲ್ಲೆಲ್ಲ ದೇವ್ರ ದರ್ಶನ ಆಗೋಯಿತು. ತುಂಬ ಖುಷಿ ಆಗೋಯಿತು ನಮಗೆ ಸಿಕ್ಕಾಪಟ್ಟೆ. ಪಾಪ ನಮ್ಮಮ್ಮ ಅಂತೂ ಪಾಪ ಬೆಳಿಗ್ಗೆನೇ ಬಂದು ಸಂಜೆವರೆಗೂ ತಾಳ್ಬೆಟ್ಟದಲ್ಲೇ ವೆಯ್ಟ್ ಮಾಡಿ ನಾವು ಬರೋದನ್ನೇ ಕಾಯ್ಕೊಂಡಿದ್ದು. ಎಲ್ಲರೂ ಒಟ್ಟಿಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಹಂಗೂ ನಮ್ಮ ರಿಲೇಟಿವ್ಸ್ ಒಂದಷ್ಟು ಜನ ಬಂದಿದ್ದರು. ಪಾಪ ಅವರೆಲ್ಲ ಮೊದಲೇ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡ್ರು. ಅವ್ರಿಗೆಲ್ಲ ಒಂದು 2 ಅವರ್ ಕ್ಯೂವಲ್ಲಿ ನಿಂತು ದರ್ಶನ ಮಾಡಿದ್ರು. ಬಟ್ ನಮಗೆ ಹೋದ ತಕ್ಷಣವೇ ದರ್ಶನ ಆಗೋಯಿತು. ಏನಂದರೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಹುಷಾರಿರಲಿಲ್ಲ. ಇಲ್ಲೇ ನಡೆದು ತುಂಬ ಟಯರ್ಡ್ ಆಗಿರುತ್ತೆ. ಅಲ್ಲಿ ಹೋಗಿ ಹೆಂಗಪ್ಪ ದೇವ್ರ ದರ್ಶನ ಮಾಡೋದು, ಅಲ್ಲೂ ನಿಂತ್ಕೊಬೇಕಲ್ಲ ಅಂತ ನಿಜವಾಗ್ಲೂ ಅಂದ್ಕೊಂಡು ಬರ್ತಾಯಿದ್ದೆ. ಬಟ್ ಗೊತ್ತಿಲ್ಲ, ಇಮಿಡಿಯೇಟ್ ದೇವ್ರ ದರ್ಶನ ಆಗೋಯಿತು. ತುಂಬ ಖುಷಿ ಆಯಿತು. ಅಷ್ಟೇ, ದೇವರು ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ? ಕಷ್ಟ ಅಂತ ಒಳ್ಳೆಯದಾಗುತ್ತೆ ಮತ್ತು ಕೈ ಹಿಡಿದು ನಡೆಸಿದ್ದಾರೆ ಅನ್ನೋ ನಂಬಿಕೆ ಬರುತ್ತೆ. ಎಲ್ಲ ಕೆಟ್ಟದ್ರಿಂದ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯೇ ಆಗ್ತಿದೆ ನಮ್ಮ ಲೈಫಲ್ಲೂ ಕೂಡ. ಬಟ್ ತುಂಬ ಖುಷಿ ಇದೆ. ಲೈಫಲ್ಲಿ ಏನೇ ಕೆಟ್ಟದಾದರೂ ಅದರಿಂದ ಒಂದೊಂದು ಪಾಠಗಳನ್ನ ನಾವು ಕಲಿತಾ ಹೋಗ್ತಿರ್ತೀವಿ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ನೋಡಿದ್ರಲ್ಲ, ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ಗಳು, ನನ್ನ ಮಾತುಗಳು ಎಲ್ಲ ಇಷ್ಟ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ. ಹಾಗೆ ನಿಮಗೇನಾದ್ರು ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ವ್ಲಾಗ್ಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ನಾನು ಓಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.